ನಮಸ್ಕಾರ. ನಾನು ಈ ದಿನ ತೊಂಡೆಕಾಯಿಯ ಪೋಡಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಇದು ಎಣ್ಣೆಯಲ್ಲಿ ಕರಿಯುವಂಥದ್ದು. ಇಲ್ಲಿ ಉಪಯೋಗಿಸೋದು ಕಡಲೆ ಹಿಟ್ಟಲ್ಲ, ಅಕ್ಕಿ ನೆನೆಸಿ ಅದ್ರ ಜೊತೆಗೆ ಮಸಾಲೆ ಹಾಕಿ ರುಬ್ಬಿ ಮಾಡುವಂಥದ್ದು. ಸ್ವಲ್ಪನೂ ಎಣ್ಣೆ ಕುಡಿಯಲ್ಲ, ಗರಮ್ ಆಗಿರುತ್ತೆ, ತುಂಬ ಟೇಸ್ಟು. ತಿಂದಷ್ಟು ಮತ್ತಷ್ಟು ತಿನ್ನೋಣ ಅಂತ ಅನಿಸುತ್ತೆ. ಪೋಡಿ ಮಾಡಬೇಕು ಅಂದರೆ ಹಿಟ್ಟೇ ಮೇಯ್ನು. ಹಿಟ್ಟಿನ ಹದ ಚೆನ್ನಾಗಿದ್ದರೆ ಮಾತ್ರ ಇದು ತುಂಬ ಗರಮ್ಮಾಗಿ ಬರುತ್ತೆ, ಹಾಗೆ ಕ್ರಿಸ್ಪಿ ಬರುತ್ತೆ. ಈಗ ಪೋಡಿ ಮಾಡೋ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಲೋಟದಷ್ಟು ಅಕ್ಕಿ ಹಾಕ್ತೀನಿ. ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತೊಳೆಯೋಣ. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನು ಕೊತ್ತಂಬರಿನ ಹಾಕೋಣ. 1/4 ಸ್ಪೂನಲ್ಲಿ 1/4 ಮೆಂತೆ ಹಾಕೋಣ. ಹಾಗೆ 1/4 ಸ್ಪೂನು ಜೀರಿಗೆ ಹಾಕೋಣ. ಖಾರಕ್ಕೆ ಇಲ್ಲಿ ಒಣಮೆಣಸನ್ನು ನಾನು 5 ತಗೊಂಡಿದ್ದೀನಿ, ಅದನ್ನು ಪೀಸ್ ಮಾಡಿ ಈ ಅಕ್ಕಿ ಜೊತೆ ಹಾಕ್ತೀನಿ. ಈಗ ನೀರು ಹಾಕಿ 2 ಗಂಟೆಗಳ ಕಾಲ ನೆನೆಸೋಣ. ಒಂದು ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೆನಿಲಿ ಸ್ವಲ್ಪ. ಈಗ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ನೆನೆಸಿರೋ ಅಕ್ಕಿ ಮತ್ತು ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕ್ತೀನಿ. ಈಗ ಮಿಕ್ಸಿ ಜಾರಿಗೆ ಹಾಕಿ ಇದೇ ನೀರನ್ನು ರುಬ್ಬಕ್ಕೆ ಹಾಕೋಣ. ಕಮ್ಮಿ ಆದರೆ ಸ್ವಲ್ಪ ಬೇರೆ ನೀರು ಹಾಕೋಣ. ಈಗ ಹಿಟ್ಟು ನಯಸ್ಸಾಗಿ ರುಬ್ಬಾಯಿತು. ಇದಕ್ಕೆ ನಾನು 1/4 ಚಮಚದಷ್ಟು ವಾಟೆ ಹುಳಿ ಪುಡಿ ಹಾಕ್ತೀನಿ. ನೀವು ಬೇಕಾದರೆ ಹುಣಸೆಹಣ್ಣಿನ ರಸ ಅಥವಾ ಲಿಂಬೆ ರಸ ಹಾಕ್ಬೋದು. ಹಾಗೆ ರುಚಿಗಾಗಷ್ಟು ಉಪ್ಪು ಹಾಕೋಣ. ಪೋಡಿಗೆ ಇಂಗು ಬೇಕೇ ಬೇಕು ಪರಿಮಳಕ್ಕೆ. ನಾನು 1/4 ಚಮಚದಷ್ಟು ಹಾಕಿದ್ದೀನಿ. ಹಾಗೆ 1 ಸ್ಪೂನು ಕಡಲೆ ಹಿಟ್ಟನ್ನು ಇಲ್ಲಿ ಸೇರಿಸ್ತೀನಿ. ಒಣಮೆಣಸು ಖಾರಕ್ಕೆ ರುಬ್ಬಿದ್ರೂ ಸಹಿತ ನಾನಿಲ್ಲಿ ಅಚ್ಚ ಖಾರ ಪುಡಿ 1/4 ಚಮಚ ಹಾಕ್ತೀನಿ. ಅದು ಬಣ್ಣ ಮತ್ತು ರುಚಿನೂ ಕೊಡುತ್ತೆ. ನೀವು ಬೇಕಾದರೆ ಸ್ವಲ್ಪ ಖಾರಕ್ಕೆ ಸರಿಯಾಗಿ ಇಂಚು ಜಾಸ್ತಿ ಹಾಕಿ. ಈಗ ಒಂದು ಸರಿ ಹಿಟ್ಟನ್ನು ಚೆನ್ನಾಗಿ ರೆಡಿ ಮಾಡೋಣ. ನೋಡಿ, ಇಷ್ಟು ದಪ್ಪ ಇರಬೇಕು, ಅಂದರೆ ಬೋಂಡಾ ಹಿಟ್ಟಿನ ಹದದಲ್ಲೇ ಇರಬೇಕು. ಈಗ ಹಿಟ್ಟು ರೆಡಿ ಆಯಿತು. ತೊಂಡೆಕಾಯಿ ಹೆಚ್ಚೋಣ. ನಾನಿಲ್ಲಿ 1/4 kg ಆಗಷ್ಟು ತೊಂಡೆಕಾಯಿ ತಗೊಂಡಿದ್ದೀನಿ. ಈಗ ತೊಂಡೆಕಾಯಿಯ ಚೊಟ್ಟಿನ ಭಾಗ ಸ್ವಲ್ಪ ತೆಗೆಯೋಣ. ಹೀಗೆ ಈಗ ತೊಂಡೆಕಾಯಿನ ನೋಡಿ ಉದ್ದವಾಗಿ ಸಿಗಿಬೇಕು. ಈ ಪೋಡಿಗೆ ಉಪಯೋಗಿಸ್ಬೇಕಾದ್ರೆ ತೊಂಡೆಕಾಯಿ ಸ್ವಲ್ಪ ಉದ್ದವಾಗಿರಬೇಕು. ಹಾಗಿದ್ರೆ ಪೋಡಿ ಸ್ವಲ್ಪ ಉದ್ದುದ್ದಕ್ಕೆ ಬರುತ್ತೆ. ತೊಂಡೆಕಾಯಿ ನೋಡಿ ಹೆಚ್ಚಿದ್ದು ರೆಡಿ ಆಯಿತು. ಈಗ ಪೋಡಿ ಶುರು ಮಾಡೋಣ. ಹಿಟ್ಟು ಮತ್ತು ತೊಂಡೆಕಾಯಿ ರೆಡಿ ಇದೆ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಪೋಡಿಗೆಲ್ಲ ಕೊಬ್ಬರಿ ಎಣ್ಣೆನೇ ತುಂಬ ಟೇಸ್ಟ್ ಬರೋದು ಕರಿಯೋಕ್ಕೆ. ಈಗ ನೋಡಿ ಹಿಟ್ಟಲ್ಲಿ ಅದ್ದಿ ತೊಂಡೆಕಾಯಿ ಹೋಳುಗಳನ್ನು ಒಂದೊಂದನ್ನೇ ಎಣ್ಣೆಗೆ ಹಾಕ್ತಾ ಬರೋಣ. ಇಲ್ಲಿ ಹಿಟ್ಟು ತುಂಬ ಚೆನ್ನಾಗಿ ಕೋಟಿಂಗ್ ಇರಬೇಕು ನೋಡಿ. ಅದಕ್ಕೆ ಒಂದು ಸ್ವಲ್ಪನೂ ನೀರಿಲ್ಲ, ಚೆನ್ನಾಗಿ ಹಿಡ್ಕೊಳ್ತಿದೆ ತೊಂಡೆಕಾಯಿ ಹೋಳುಗಳಿಗೆ. ಹೆಚ್ಚು ಹಾಕಬಾರ್ದು, 4ರಿಂದ 5 ಮಾತ್ರ ಒಂದು ಸರಿ ಎಣ್ಣೆಲಿ ಕರಿಯೋಕ್ಕೆ ಹಾಕಬೇಕು, ಇಲ್ಲದ್ರೆ ಅಂಟ್ಕೊಂಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದ್ದರೆ ಈ ಕರಿಯೋಕ್ಕೆ ಹಾಕಿದಾಗ ನೋಡಿ ಅದೆಷ್ಟು ಚೆನ್ನಾಗಿ ಅದಾಗೆ ಮೇಲೆ ಬರುತ್ತೆ ಅಂತ. ಇಲ್ಲ ಅಂದರೆ ಬಾಣಲೆಗೆ ಅಂಟ್ಕೊಂಬಿಡುತ್ತೆ ಎಣ್ಣೆ ತಣ್ಣಗಿದ್ದರೆ. ಈಗ ಒಂದು ಸರಿ ಸಟ್ಕದಲ್ಲಿ ನೋಡೋಣ. ಸ್ವಲ್ಪ ಆ ಕಡೆ ಈ ಕಡೆ ಮಾಡೋಣ, ಬೇಯಲಿ ಸ್ವಲ್ಪ. ಈಗ ಒಂದು ಸೈಡ್ ಬೆಂದಿದೆ, ಮತ್ತೊಂದು ಸೈಡು ಮೊಗ್ಚಾಕೋಣ. ಈಗ ಮೊಗ್ಚಾಕೋಣ. ಹಾಗೆ ಏನಾದ್ರು ಹಿಡ್ಕೊಂಡ್ರೆ ಅಲ್ಲೇ ಬಿಡಿಸ್ಬಿಡ್ಬೋದು ಸಟ್ಕದಲ್ಲೇ. ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಡಲೆ ಹಿಟ್ಟಿನ ಬೋಂಡ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿ ರುಬ್ಬಿ ಪೋಡಿ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟ್ ಇರುತ್ತೆ, ಹಾಗೆ ಸ್ವಲ್ಪನೂ ಎಣ್ಣೆ ಕುಡಿಯೋಲ್ಲ. ಈಗ ತೆಗಿಯೋಣ. ಫ್ರೈ ಆಗಿದೆ ನೋಡಿ, ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ಬೋಂಡ ಮಾಡಿಕೊಡೋಕ್ಕಿಂತ ಈ ಥರ ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿ ಪೋಡಿ ಮಾಡಿಕೊಡಿ. ತುಂಬ ಅಪರೂಪದ ತಿಂಡಿ ಅಂತ ತಿಳ್ಕೊಂಡು ಭಾಳ ಖುಷಿಯಿಂದ ತಿಂತಾರೆ. ನೋಡಿದ್ರಲ್ಲ ರುಚಿಯಾದ ತೊಂಡೆಕಾಯಿ ಪೋಡಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.